ಪ್ರಜ್ಞೆ ತಪ್ಪಿ ಬಿದ್ದವರನ್ನೆಲ್ಲ ಆಸ್ಪತ್ರೆಗೆ ಸೇರಿಸಿದ ಪೊಲೀಸರು ಭೂಮಿ ಬಳಿ ಬಂದು ಒಂದು ಕಂಪ್ಲೇಂಟ್ ಬರೆಸಿಕೊಂಡು ಅಲ್ಲಿಂದ ಹೊರಟರು. ಇತ್ತ ಕರ್ಣ ಹಾಗೂ ಆದಿಗೆ ಇನ್ನೂ ಎಚ್ಚರವಾಗಿರಲಿಲ್ಲ. ಸೃಷ್ಟಿಗೆ ಈ ವಿಷಯ ಹೇಗೆ ತಿಳಿಸುವುದು ಎಂದು ಯೋಚಿಸಿದ ಭೂಮಿ ಪ್ರಮೀಳಾರವರಿಗೆ ಕರೆ ಮಾಡಿ ಕೂಡಲೇ ಆಸ್ಪತ್ರೆ ಬಳಿ ಬರಲು ತಿಳಿಸಿ, ಬರುವಾಗ ಕೌಸಲ್ಯ ಹಾಗೂ ಸೃಷ್ಟಿಯನ್ನು ಸಹ ಕರೆದುಕೊಂಡು ಬರುವಂತೆ ತಿಳಿಸಿದಳು. ಮೇಡಮ್, ಭೂಮಿ ಅಂದರೆ ನೀವೇನಾ? ನರ್ಸೊಬ್ಬಳು ಬಂದು ಕೇಳಿದಳು. ಹೌದು, ಹೇಳಿ. ನಿಮ್ಮ ಕಡೆಯವರು ಒಬ್ಬರಿಗೆ ಎಚ್ಚರವಾಗಿದೆ, ಹೋಗಿ ನೋಡಿ ಎಂದು ಹೇಳಿ ಹೋದಳು. ಕರ್ಣನಿಗೆ ಎಚ್ಚರವಾಗಿತ್ತು. ಭೂಮಿಯನ್ನು ನೋಡುತ್ತಲೇ, ಭೂಮಿ, ನಾವು ಇಲ್ಲಿಗೆ ಹೇಗೆ ಬಂದ್ವಿ? ಆ ರಾಸ್ಕಲ್ ಎಲ್ಲಿ ಹೋದ? ಆದಿಗೆ ಏನಾಗಿದೆ ಎಂದು ಒಂದರ ಮೇಲೊಂದು ಪ್ರಶ್ನೆಗಳನ್ನು ಕೇಳಿದ. ಬಾವ, ನೀವು ಸ್ವಲ್ಪ ಸುಧಾರಿಸಿಕೊಳ್ಳಿ. ಆದಿಗೆ ಏನೂ ಆಗಿಲ್ಲ. ಕೈಗೆ ಬುಲೆಟ್ ಬಿದ್ದಿತ್ತು. ಟ್ರೀಟ್ಮೆಂಟ್ ಆಗಿದೆ. ಈಸ್ ಫೈನ್. ಇನ್ನು ಆ ಕದೀಮರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎಂದು ಅಲ್ಲಿ ನಡೆದ ಘಟನೆಗಳನ್ನು ವಿವರಿಸಿದಳು. ನೀನು ಯಾಕೆ ಅಲ್ಲಿಗೆ ಬಂದಿದ್ದು ಭೂಮಿ? ಬರಬೇಡ ಅಂತ ಹೇಳಿಲ್ವ ನಿನಗೆ? ಏನಾದರೂ ಆಗಿದ್ದಿದ್ರೆ ನಾನು ಬಂದಿದ್ದಕ್ಕೆ ನೀವು ವಾಪಸ್ ಬಂದಿದ್ದು, ಇಲ್ಲ ಅಂದಿದ್ರೆ ಅಷ್ಟೇ ಕತೆ. ಆಮೇಲೆ ಮತ್ತೆ ನಿಮ್ಮನ್ನು ಹುಡ್ಕೊಂತ ನಾನೇ ಹೋಗಬೇಕಿತ್ತು ಎಂದಳು ನಗುತ್ತಾ. ಅದು ನಿಜಾನೇ ಬಿಡು. ಆದರೂ ಒಳ್ಳೆ ಟೈಮಿಗೆ ಬಂದಿದ್ಯಾ? ಏನಾದರೂ ಅಪ್ಡೇಟ್ ಬಂತ ಸ್ಟೇಷನ್ ಕಡೆಯಿಂದ? ಇಲ್ಲ ಬಾವ, ಮೋಸ್ಟ್ಲಿ ಇನ್ನೂ ಟೈಮ್ ಬೇಕಾಗಬಹುದು ಅವರ ಬಾಯಿ ಬಿಡಿಸೋಕೆ. ಅಷ್ಟು ಸುಲಭವಾಗಿ ಸತ್ಯ ಒಪ್ಕೊತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಇರು, ಒಂದ್ಸರಿ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡ್ತೀನಿ ಎಂದು ಸ್ಟೇಷನ್ಗೆ ಕರೆ ಮಾಡಿದ ಕರ್ಣ. ಹಾಯ್ ಸರ್, ನಾನು ಕರ್ಣ. ಮಿಸ್ಟರ್ ಕರ್ಣ, ಹೇಗಿದ್ದೀರಾ ಇವಾಗ? ಆರ್ ಯು ಆಲ್ ರೈಟ್? ಹಾಂ ಸರ್, ಅದೇ ಏನಾದರೂ ವಿಷಯ ಗೊತ್ತಾಯ್ತೇನೋ ಅಂತ ಕಾಲ್ ಮಾಡಿದೆ. ಅದೇ ಕೆಲಸದಲ್ಲಿ ಇದ್ದೀನಿ ನೋಡಿ. ಈ ನನ್ನ ಮಕ್ಕಳು ನನ್ನ ಎದುರಿಗೆ ಇದ್ದಾರೆ. ಸದ್ಯಕ್ಕೆ ನಾರ್ಮಲ್ ಎನ್ಕ್ವೈರಿ ನಡೀತಿದೆ. ಬಾಯಿ ಬಿಟ್ಟಿಲ್ಲ ಅಂದರೆ ನಮ್ಮ ಸ್ಟೈಲ್ನಲ್ಲಿ ಕೇಳ್ತೀವಿ, ಆವಾಗ ಅವರೇ ಹೇಳುತ್ತಾರೆ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಮಾಹಿತಿ ನಿಮ್ಮ ಮುಂದೆ ಇರುತ್ತೆ ಕರ್ಣ ಎಂದರು ಇನ್ಸ್ಪೆಕ್ಟರ್. ಹೋ, ಓಕೆ ಸರ್, ಕ್ಯಾರಿಯನ್. ನಾನು ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಏನಾದರೂ ಮಾಡಿ, ಆದರೆ ಅವರು ಬಾಯಿ ಬಿಡಿಸಿ ಸತ್ಯ ಏನು ಅಂತ ಪತ್ತೆ ಹಚ್ಚಿ ಅಷ್ಟೇ ಸಾಕು. ಬಾಯ್ ಸರ್. ಏನಂತೆ ಭಾವ? ಕುತೂಹಲದಿಂದ ಕೇಳಿದಳು ಭೂಮಿ. ಎನ್ಕ್ವೈರಿ ನಡೀತಿದೆ, ಫಸ್ಟ್ ಸ್ಟೇಜ್ನಲ್ಲಿ ಇದೆ. ಅವರು ಬಾಯಿ ಬಿಟ್ಟರೆ ಒಳ್ಳೆಯದು, ಇಲ್ಲ ಅಂದರೆ ಅವರ ಕರ್ಮ ಅಷ್ಟೇ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ವಿಷಯ ತಿಳ್ಕೊಂಡು ಕಾಲ್ ಮಾಡ್ತೀನಿ ಅಂದರು. ಅಪ್ಪ ದೇವ್ರೆ, ಇದೆಲ್ಲ ಯಾರು ಮಾಡಿಸಿದ್ರು ಅಂತ ಬೇಗ ಗೊತ್ತಾದರೆ ಸಾಕು. ನಾನು ಅದನ್ನೇ ಕಾಯ್ತಿದ್ದೀನಿ ಭೂಮಿ. ಯಾರು ಅವನು, ಇಷ್ಟೆಲ್ಲ ಮಾಡಿದವನು ಅಂತ? ಇದರಿಂದ ಅವನಿಗೆ ಏನು ಲಾಭ ಅನ್ನೋದೇ ನನ್ನ ಪ್ರಶ್ನೆ. ಅದು ಬಿಡಿ, ನೀವು ಹೇಗಿದ್ದೀರಾ ಇವಾಗ? ಪುಣ್ಯಕ್ಕೆ ನಿಮಗೆ ಏನೂ ಮಾಡಿಲ್ಲ ಅವನು. ಇಲ್ಲ ಅಂದಿದ್ರೆ ಸೃಷ್ಟಿಗೆ ಏನು ಹೇಳಬೇಕಿತ್ತು ನಾನು, ಅಲ್ವಾ? ಆಗಿರೋ ಇಷ್ಟಕ್ಕೆ ಅದೆಷ್ಟು ಗೋಳಾಡಿ ರಂಪಾಟ ಮಾಡ್ತಾಳೋ ಏನೋ. ಒಂದು ಕೆಲಸ ಮಾಡು ನೀನು, ಅವಳಿಗೆ ವಿಷಯನೇ ತಿಳಿಸ್ಬೇಡ. ನಾವು ಡೈರೆಕ್ಟ್ ಮನೆಗೆ ಹೋಗಿಬಿಡೋಣ. ಆಗ ಹೇಗೋ ಸಮಾಧಾನ ಮಾಡಬಹುದು. ಯಾಕೆ ಹೇಳಿ? ನಾನೇನಾದರೂ ಈ ವಿಷಯ ಅಕ್ಕಂಗೆ ಹೇಳಲಿಲ್ಲ ಅಂದರೆ ನಿಮ್ಮ ಬೆಡ್ ಪಕ್ಕ ನನಗೊಂದು ಬೆಡ್ ರಿಸರ್ವ್ ಮಾಡ್ತಾಳೆ ಅಷ್ಟೇ. ನಾನಾಗಲೇ ಪ್ರಮೀಳಮ್ಮಂಗೆ ಫೋನ್ ಮಾಡಿ ಬರೋಕೆ ಹೇಳಿದೆ. ಬರುವಾಗ ಅತ್ತೆನ ಮತ್ತು ಸೃಷ್ಟಿನ ಕರ್ಕೊಂಡು ಬರೋಕೆ ಹೇಳಿದ್ದೀನಿ. ಮುಗೀತು ನನ್ನ ಕತೆ. ಯಾಕೋ ಹೋಗಿದ್ರಿ? ನಿಮ್ಮಿಬ್ಬರಿಗೆ ಯಾಕೆ ಬೇಕು ಇವೆಲ್ಲ ಅಂತ ತಲೆ ತಿಂತಾರೆ ಎಲ್ಲರೂ ಸೇರಿಕೊಂಡು. ಏನು ಹೇಳೋದೋ ಏನೋ. ಈ ಹಾದಿ ನೋಡು, ಆರಾಮ್ ಮಲಗಿದ್ದಾನೆ. ನನಗೆ ಮಾತ್ರ ಇಷ್ಟು ಬೇಗ ಪ್ರಜ್ಞೆ ಬರಬೇಕಿತ್ತ? ಒಂದು ಕೆಲಸ ಮಾಡ್ತೀನಿ, ನಾನು ಸುಮ್ಮನೆ ಪ್ರಜ್ಞೆ ಇಲ್ಲದವನ ಹಾಗೆ ಮಲ್ಕೊತೀನಿ. ನೀನು ಅದನ್ನೇ ಹೇಳು, ಆಯಿತಾ? ಅವಾಗಾದರೂ ಸ್ವಲ್ಪ ತಪ್ಪಿಸ್ಕೊಬೋದು. ಇಂಥವೇ ಮಾಡು ಬರೀ. ಈಗೇನೋ ಎಚ್ಚರ ಇಲ್ಲ ಅಂತ ತಪ್ಪಿಸ್ಕೊತೀಯ ಸರಿ, ಆದರೆ ಯಾವತ್ತೋ ಒಂದಿನ ಎಚ್ಚರವಾಗುತ್ತೆ ಅಲ್ವಾ? ಅವಾಗ ಏನು ಮಾಡ್ತೀಯಾ? ಪ್ರಶ್ನಿಸಿದರು. ಆಗ ತಾನೇ ಅಲ್ಲಿಗೆ ಬಂದು ಅವರ ಮಾತು ಕೇಳಿಸಿಕೊಂಡ ಪ್ರಮೀಳ. ಅದೇ ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ಲ ಇವನಿಗೆ. ಊರ ಮೇಲೆ ಬಿದ್ದು ತಿರುಗುವುದು, ಇಂಥದ್ದೇನಾದರೂ ಮಾಡಿಕೊಂಡು ಬರೋದು, ಅದೆಷ್ಟು ಸರಿ ಹೇಳಬೇಕು ಇವರಿಗೆ, ಗೊಣಗಿದರು ಕೌಸಲ್ಯ. ಕರ್ಣ, ಹೇಗಿದ್ದೀರಾ? ಏನಾಯಿತು? ಗಾಬರಿಯಿಂದ ಕೇಳಿದಳು ಸೃಷ್ಟಿ. ಹಬ್ಬ, ಹೆಂಡತಿ ಅಂದರೆ ಹೆಂಡ್ತೀನಪ್ಪ. ನೋಡಮ್ಮ, ನೀವಿಬ್ಬರು ಬೈತಿದ್ದೀರಾ, ಆದರೆ ಇವಳು ಹೇಗಿದ್ದೀರಾ ಅಂತ ಎಷ್ಟು ಪ್ರೀತಿಯಿಂದ ಕೇಳ್ತಿದ್ದಾಳೆ ನೋಡು ಎಂದ ತಾಯಿಯನ್ನು ಕೆಣಕಲು. ಅದಕ್ಕೆ ನೀನು ಇಷ್ಟು ಆಟ ಆಡೋದು. ಅವಳು ನಮ್ಮ ಹಾಗೆ ಇದ್ದಿದ್ದರೆ ಅವಾಗ ದಾರಿಗೆ ಬರ್ತಿದ್ದೆ. ಅತ್ತೆ, ಹೋಗ್ಲಿ ಬಿಡಿ, ಈಗ ಆಗಿದ್ದು ಆಯ್ತಲ್ಲ. ಮನೆಗೆ ಹೋದ ಮೇಲೆ ಮಾತಾಡೋಣ. ಆದಿಗೆ ಇನ್ನು ಪ್ರಜ್ಞೆ ಬಂದಿಲ್ವಾ ಭೂಮಿ? ಇಲ್ಲಮ್ಮ, ಬುಲೆಟ್ ಬಿದ್ದಿರೋದಲ್ವಾ, ನೋವು ಜಾಸ್ತಿ ಇರುತ್ತೆ, ಅದಕ್ಕೆ ರೆಸ್ಟ್ ಮಾಡಲಿ ಅಂತ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಸ್ವಲ್ಪ ತಡವಾಗಿ ಎಚ್ಚರವಾಗುತ್ತೆ ಅಂದರು. ಏನು ಹುಡುಗರೋ ಏನೋ, ಸ್ವಲ್ಪನೂ ತಾಳ್ಮೆ ಅನ್ನೋದೇ ಇಲ್ಲ. ಇಷ್ಟಕ್ಕೂ ಎಲ್ಲಿಗೆ ಹೋಗಿದ್ರು ಇವರು? ನಿನಗೆ ಎಲ್ಲಿ ಸಿಕ್ಕಿದ್ರು? ಅದು ಎಂದು ಭೂಮಿ ಕರ್ಣ ಇಬ್ಬರು ಏನು ಹೇಳುವುದು ಎಂದು ಅರ್ಥವಾಗದೆ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಅಷ್ಟರಲ್ಲಿ ಆದಿ ಭೂಮಿ ಎಂದು ಕನವರಿಸಿದ. ಆತನಿಗೆ ಪ್ರಜ್ಞೆ ಬಂತು ಎನ್ನುವ ಸಂತೋಷದ ಮಧ್ಯೆ ಇವರು ಎಲ್ಲಿಗೆ ಹೋಗಿದ್ದರು ಎನ್ನುವ ಪ್ರಶ್ನೆ ಮರೆಯಾಯಿತು. ಆದರೆ ಆತ ಹಾಗೆ ತನ್ನ ಹೆಸರನ್ನು ಕನವರಿಸಿದ್ದು ಭೂಮಿಗೆ ಸ್ವಲ್ಪ ಇರಿಸುಮುರುಸಾಯಿತು. ಇವರೆಲ್ಲ ಏನೆಂದುಕೊಳ್ಳುತ್ತಾರೆ ಅನಿಸಿತು ಆಕೆಗೆ. ಅಲ್ಲಿ ನಿಲ್ಲಲಾಗದೆ ಹೊರಗೆ ಹೋಗಿಬಿಟ್ಟಳು. ಆದಿಗೆ ಪೂರ್ತಿ ಪ್ರಜ್ಞೆ ಬಂದಿರಲಿಲ್ಲ. ಡಾಕ್ಟರ್ ಬಂದು ಚೆಕ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಎಚ್ಚರವಾಗುತ್ತೆ,
ಭಯವೇನೂ ಇಲ್ಲ. ಆದರೆ ಒಂದು ದಿನದ ಮಟ್ಟಿಗೆ ಇಲ್ಲೇ ಇರಲಿ. ಗಾಯ ತುಂಬ ಆಳವಾಗಿ ಆಗಿದೆ. ಮತ್ತೆ ನೆತ್ತರು ಸೋರುವ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲೇ ಇರಲಿ ಎಂದವರು ಕರ್ಣನಿಗೆ ನೀವು ಮನೆಗೆ ಹೋಗಬಹುದು, ಏನು ತೊಂದರೆ ಇಲ್ಲ ಎಂದು ಹೇಳಿ ಹೋದರು. ಪ್ರಮೀಳಾ ರಾಯರ್ಗೆ ಕರೆ ಮಾಡಿ ವಿಷಯ ತಿಳಿಸಿದರು. ರಾಯರು ಮೊದಲೇ ಯಾಕೆ ಹೇಳಲಿಲ್ಲ ಎಂದು ಗಾಬರಿಯಾದರು. ಅಯ್ಯೋ, ಏನೂ ಆಗಿಲ್ಲ ರೀ, ನೀವು ಸಮಾಧಾನವಾಗಿರಿ. ಮೊದಲೇ ನಿಮಗೆ ಹುಷಾರಿಲ್ಲ, ಇದನ್ನು ಸಡನ್ ಆಗಿ ಹೇಗೆ ಹೇಳೋದು? ಅದಕ್ಕೆ ಮೊದಲು ನಾನು ಬಂದು ಡಾಕ್ಟರ್ ಬಳಿ ಮಾತನಾಡಿದೆ. ತೊಂದರೆ ಏನೂ ಇಲ್ಲ, ಈಗ ಆರಾಮಾಗಿದ್ದಾನೆ. ನೀವು ನಿಧಾನಕ್ಕೆ ಬನ್ನಿ ಎಂದರು. ಸರಿ, ನಾ ಈಗಲೇ ಹೊರಟೆ. ಕೌಶಿ, ನೀ ಇಲ್ಲೇ ಇರು, ನಾನು ಹೋಗಿ ಆದಿಗೆ ಬಟ್ಟೆ ಹಣ್ಣು ತಗೊಂಡು ಬರ್ತೀನಿ. ಅಣ್ಣಂಗೆ ಹೇಳಿದ್ರೆ ಅವರೇ ತರ್ತಾರಲ್ಲ ಪಮ್ಮಿ. ಅಯ್ಯೋ, ಬರೀ ಆಸ್ಪತ್ರೆಯಲ್ಲಿ ಇದ್ದಾನೆ ಬನ್ನಿ ಅಂದ್ರೇನೆ ಏನಾಗ್ಬಿಡ್ತು ನನ್ನ ಮಗನಿಗೆ ಅಂತ ಗಾಬರಿಯಾಗಿದ್ದರು. ಇನ್ನು ಬುಲೆಟ್ ಬಿದ್ದಿದೆ, ಒಂದಿನ ಅಡ್ಮಿಟ್ ಮಾಡಿ ಅಂದಿದ್ದಾರೆ ಅಂದರೆ ಮುಗೀತು ಕತೆ. ಅದಕ್ಕೆ ಅವರಿಗೆ ಹೇಳಿಲ್ಲ. ಇನ್ನೇನು ಅವರು ಬರ್ತಾರೆ. ನೀವೇ ನಿಧಾನಕ್ಕೆ ಎಲ್ಲ ಬಿಡಿಸಿ ಹೇಳಿ, ಅಷ್ಟರಲ್ಲಿ ನಾನು ಹೋಗಿ ಬರ್ತೀನಿ. ಆಂಟಿ, ನಾನು ಹೋಗಿ ತರ್ತೀನಿ ಬಿಡಿ. ಬೇಡ ಕರ್ಣ, ನಿನಗೂ ರೆಸ್ಟ್ ಬೇಕು ತಾನೇ, ನೀನು ಇಲ್ಲೇ ಇರು, ನಾ ಹೋಗಿ ಬರ್ತೀನಿ ಎಂದು ಹೊರಟರು. ಅಮ್ಮ ಎಲ್ಲಿಗೆ? ಅಲ್ಲೇ ನಿಂತಿದ್ದ ಭೂಮಿ ಪ್ರಶ್ನಿಸಿದಳು. ವಿಷಯ ತಿಳಿದು, ಅಮ್ಮ ಬಟ್ಟೆ ಹಣ್ಣು ಅಷ್ಟೇ ತಾನೆ, ನಾನೇ ಹೋಗಿ ತಗೊಂಡು ಬರ್ತೀನಿ, ನೀವು ಇಲ್ಲೇ ಇರಿ, ಅವರಿಗೆ ಹೇಗಾದರೂ ಬೇಕಾಗಬಹುದು ಎಂದಳು. ಬೇಡ ಭೂಮಿ, ನಾನೇ ಹೋಗಿ ಬರ್ತೀನಿ, ನೀವೆಲ್ಲ ಇದ್ದೀರಾ ಅಲ್ವಾ ನೋಡಿಕೊಳ್ಳೋಕೆ? ಇಲ್ಲ, ನಾನೇ ಹೋಗ್ತೀನಿ ಅಮ್ಮ, ಪರವಾಗಿಲ್ಲ. ಸರಿ, ಪ್ರಗತಿ ಬಂದಿರ್ತಾಳೆ ಭೂಮಿ, ಅವಳನ್ನು ಕೇಳಿದರೆ ಅವಳೇ ಕೊಡ್ತಾಳೆ, ಬರುವಾಗ ಅವಳನ್ನು ಕರ್ಕೊಂಡು ಬಾ, ಸರಿನಾ? ಓಕೆ ಅಮ್ಮ ಎಂದವಳು ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಓಡಿದಳು. ಆದಿ ತನ್ನ ಹೆಸರು ಕನವರಿಸುತ್ತಿದ್ದಾನೆ ಎನ್ನುವುದೇ ಅವಳಿಗೆ ಮುಜುಗರವಾಗಿತ್ತು. ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸಿಕೊಂಡರೆ ಸಾಕು ಎಂದು ಕಾಯುತ್ತಿದ್ದಳು. ಅದೇ ಸಮಯಕ್ಕೆ ಪ್ರಮೀಳಾ ಬಟ್ಟೆ ತರಬೇಕು ಎಂದಿದ್ದು ಕೇಳಿ ನಾನೇ ಹೋಗುವೆ ಎಂದು ಹೊರಟಳು. ಆಟೋ ಹತ್ತಿ ಕುಳಿತವಳೆ ದೊಡ್ಡದೊಂದು ನಿಟ್ಟುಸಿರು ಬಿಟ್ಟು, ಯಪ್ಪ ದೇವ್ರೆ, ನನಗಂತೂ ಅಲ್ಲಿ ಇರೋಕೆ ಒಂಥರ ಆಗ್ತಿತ್ತು. ಅಲ್ಲ, ಎಲ್ಲ ಬಿಟ್ಟು ಇವರು ನನ್ನ ಹೆಸರೇ ಕನವರಿಸ್ಬೇಕಾ ಎಂದುಕೊಂಡಳು ಹಣೆ ಚಚ್ಚಿಕೊಳ್ಳುತ್ತಾ. ಅವರೆಲ್ಲ ಏನಂದುಕೊಳ್ಳಲ್ಲ, ಅದರಲ್ಲೂ ಅವರಮ್ಮ ಅಲ್ಲೇ ಇದ್ದಾರೆ. ಗಾಡ್, ನನಗೊಂದು ತಲೆ ತಿರುಗ್ತು ಒಂದು ಕ್ಷಣ. ಅವನ್ಯಾರಿಗೂ ಅಲ್ಲ, ಮೊದಲು ಇವರ ತಲೆಗೆ ದೊಣ್ಣೆ ತಗೊಂಡು ಹೊಡಿಬೇಕಿತ್ತು, ನನ್ನ ಮಾತ್ರ ಮರೆತು ಹೋಗೋ ಹಾಗೆ ಎಂದುಕೊಂಡವಳು. ಅವಳ ಯೋಚನೆಗೆ ತಾನೇ ನಕ್ಕಳು. ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಬಂದೆ, ಅಷ್ಟೇ ಸಾಕು. ನಿಜವಾಗಲೂ ಅವರು ನನ್ನ ಅಷ್ಟು ಪ್ರೀತಿ ಮಾಡ್ತಾರಾ? ಅವರ ಹಾಡೋದು ನೋಡಿದ್ರೇ ಗೊತ್ತಾಗುತ್ತೆ ನನ್ನ ಪ್ರೀತಿ ಮಾಡ್ತಾರೆ ಅಂತ. ಆದರೂ ನಾನು ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ಇರ್ತೀನಿ. ಈ ಪ್ರೀತಿ ಅನ್ನೋದೆಲ್ಲ ಸುಳ್ಳು. ಎತ್ತ ಅಪ್ಪ ಅಮ್ಮನೇ ನನ್ನನ್ನು ಪ್ರೀತಿಸದೆ ಆ ಅನಾಥಾಶ್ರಮದಲ್ಲಿ ಬಿಸಾಕಿ ಹೋಗಿದ್ದಾರೆ. ಇನ್ನು ಇವರ ಪ್ರೀತಿ ಹೇಗೆ ನಿಜ ಅಂತ ನಂಬೋದು? ಯಾರು ನಮ್ಮನ್ನು ತೊರೆದರೂ ತಾಯಿ ದೂರ ಮಾಡಲ್ವಂತೆ. ಅವಳಷ್ಟು ನಿಷ್ಕಲ್ಮಶ ನಿಸ್ವಾರ್ಥ ಪ್ರೀತಿ ಬೇರೆ ಯಾರು ತೋರಿಸೋಕೆ ಸಾಧ್ಯವೇ ಇಲ್ಲವಂತೆ. ಅಂಥ ತಾಯಿ ನನ್ನ ಹೀಗೆ ಬಿಸಾಕಿ ಹೋಗಿರುವಾಗ ಈ ಮನುಷ್ಯ ನನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದಾನೆ ಅಂತ ಹೇಗೆ ನಂಬೋದು? ನವಮಾಸ ತನ್ನ ಹೊಡಲಲ್ಲಿ ಒತ್ತ ಅಮ್ಮನ ಪ್ರೀತಿ ಸುಳ್ಳಾಗಿರುವಾಗ ಇವನ ಪ್ರೀತಿ ಎಷ್ಟು ದಿನದ್ದು? ಈಗ ಪ್ರೀತಿ ಅಂತ ಒಂದಾಗೋದು, ಮುಂದೆ ಅಭಿಪ್ರಾಯ ಬೇಡ, ಹೊಂದಾಣಿಕೆ ಇಲ್ಲ ಎಂದು ದೂರವಾಗೋದು, ಇದೆಲ್ಲ ಬೇಕಾ? ಹಾಗೇನಾದರೂ ನಾನು ಈ ಪ್ರೀತಿ ಒಪ್ಪಿ ಆಮೇಲೆ ದೂರವಾದರೆ ನನ್ನಿಂದ ಅದನ್ನು ತಡೆಯೋಕೆ ಸಾಧ್ಯವಾ? ಖಂಡಿತ ಇಲ್ಲ, ಬೇಡವೇ ಬೇಡ. ಈ ಪ್ರೀತಿ ಸಹವಾಸವೇ ನನಗೆ ಬೇಡ ಎಂದು ಸುಮ್ಮನಾದಳು. ಮತ್ತೊಂದು ಸ್ವಲ್ಪ ಹೊತ್ತಿಗೆ ಮನೆ ತಲುಪಿದಳು. ಮನೆ ಒಳಗೆ ಹೋಗಿ ಪ್ರಗತಿಯನ್ನು ಕರೆದಳು. ಕೆಲಸದವ ಬಂದು, ಅಮ್ಮ, ಸಣ್ಣಮ್ಮ ಇನ್ನೂ ಬಂದಿಲ್ಲ. ದೊಡ್ಡಮ್ಮವರು ಆದಿಯಪ್ಪಂಗೆ ಏನೋ ಆಗೈತೆ ಅಂತ ನೋಡಿಕೊಂಡು ಬರೋಕೆ ಆಸ್ಪತ್ರೆಗೆ ಹೋಗವ್ರೆ ಎಂದ. ನಾನು ಆಸ್ಪತ್ರೆಯಿಂದಾನೇ ಬರ್ತಿದ್ದೀನಿ ಅಣ್ಣ, ಪ್ರಮೀಳಮ್ಮ ಕಳಿಸಿದ್ರು. ಆದಿ ಅವರದು ಬಟ್ಟೆ ಬೇಕಿತ್ತು, ಪ್ರಗತಿ ಬಂದಿದ್ದಾಳೆ ಅಂತ ಹೇಳಿದರು. ಸರಿ ಇರಿ, ನಾನು ಅವರಿಗೆ ಫೋನ್ ಮಾಡಿ ಹೇಳ್ತೀನಿ ಎಂದು ಪ್ರಮೀಳಾಗೆ ಕರೆ ಮಾಡಿದಳು. ಅಮ್ಮ, ಪ್ರಗತಿ ಇನ್ನೂ ಬಂದಿಲ್ಲ, ಏನು ಮಾಡಲಿ? ಹೌದಾ? ಅಯ್ಯೋ, ನಾನು ಮರೆತೇ ಹೋದೆ ನೋಡು ಭೂಮಿ. ಅವಳು ಇವತ್ತು ತಡವಾಗಿ ಬರ್ತೀನಿ, ಯಾರ್ದೋ ಬರ್ತ್ಡೇ ಇದೆ ಅಂತ ಹೇಳಿ ಹೋಗಿದ್ಲು. ಹೋಗ್ಲಿ ಬಿಡು, ನೀನೇ ಅವನ ರೂಮ್ಗೆ ಹೋಗಿ ವಾರ್ಡ್ರೋಬಲ್ಲಿ ಅವನ ನೈಟ್ ಡ್ರೆಸ್ ಇರುತ್ತೆ, ಅದನ್ನು ತೊಗೊಂಡು ಒಂದು ಟವೆಲ್ ತೊಗೊಂಡು ಬರ್ತೀಯ ಪುಟ್ಟಿ? ಅಲ್ಲಿ ವಾರ್ಡ್ರೋಬ್ ಓಪನ್ ಮಾಡಿದರೆ ರೈಟ್ ಸೈಡ್ನಲ್ಲಿ ಇರುತ್ತೆ, ನೋಡಿದ್ರೇ ಗೊತ್ತಾಗುತ್ತೆ. ಏನು ಅಂದ್ಕೊಳ್ದೆ ತೊಗೊಂಡು ಬರ್ತೀಯ ಮಗಳೇ, ಪ್ಲೀಸ್. ಈಗ ಮತ್ತೆ ನಾನು ಬಂದು ತರೋದು ಲೇಟ್ ಆಗಬಹುದು. ನಾನಾ ಅಮ್ಮ ಎಂದು ರಾಗ ಹೇಳಿದಳು ಭೂಮಿ. ಪ್ಲೀಸ್ ಪುಟ್ಟ, ತಗೊಂಡು ಬಾ. ಸರಿ ಅಮ್ಮ ಎಂದು ಕರೆ ತುಂಡರಿಸಿ ಆದಿ ರೂಮಲ್ಲಿ ಕೆಲಸದವನನ್ನು ಪ್ರಶ್ನಿಸಿದಳು. ಅಲ್ಲಿ ಮೇಲೆ ಅಮ್ಮವ್ರೆ ಎಂದು ಕೈ ತೋರಿಸಿದ. ಆತ ಒಳಗೆ ಹೋದ. ಭೂಮಿ ಆದಿಯ ರೂಮಿನ ಬಳಿ ಬಂದು ನಿಂತು ಇನ್ನೇನು ಬಾಗಿಲು ತೆಗೆಯಬೇಕು ಅನ್ನುವಾಗ ಆ ದಿನ ಬೆಳಿಗ್ಗೆ ಆದಿ ಕರ್ಣನ ಬಳಿ ಭೂಮಿ ತನ್ನ ರೂಮ್ಗೆ ಬರೋದು ಬೇಡ ಎಂದು ಹೇಳಿದ್ದು ನೆನಪಾಗುತ್ತೆ. ಅಯ್ಯೋ ಹೌದಲ್ವಾ, ಬೆಳಿಗ್ಗೆ ಬಾವನಿನ ರೂಮಿಗೆ ಹೋಗೋಣ ಬಾ ಮಾತಾಡೋಕೆ ಅಂದಾಗ ಆದಿ ಬೇಡ ಅಂದಿದ್ದರು. ಈಗ ಹೇಗೆ ಹೋಗೋದು? ಬಾಯಿ ಮುಚ್ಕೊಂಡು ಇರೋಕೆ ಬರಲ್ಲ ನೋಡು. ನನಗೆ ಯಾಕೆ ಬೇಕಿತ್ತು ಈ ಬಟ್ಟೆ ತಗೊಂಡು ಹೋಗೋ ವ್ಯವಹಾರ? ನನಗೆ ಒಂದರಿಂದ ತಪ್ಪಿಸಿಕೊಳ್ಳೋಕೆ ಹೋದರೆ ಮತ್ತೊಂದು ತಲೆನೋವು. ಈ ರೂಮಲ್ಲಿ ಏನು ಬಂಗಾರ
ಇಟ್ಟಿದ್ದಾರೇನೋ ಅನ್ನೋ ಲೆವೆಲ್ಗೆ ಬಿಲ್ಡಪ್ ಕೊಟ್ಟರು ಬೆಳಗ್ಗೆ. ಅವಳು ನನ್ನ ಕೋಣೆಗೆ ಬರೋದು ಬೇಡ ಅಂತ ನನ್ನ ಮುಂದೇನೆ ಹೇಳಿದ ಮೇಲೆ ನಾನು ಹೇಗೆ ಹೋಗೋದು, ಅದು ಅವರು ಇಲ್ಲದಿರುವಾಗ ಎಂದು ಸುಮ್ಮನೆ ನಿಂತವಳು ಸ್ವಲ್ಪ ಸಮಯ ಯೋಚಿಸಿ, ಏನಾಗಲ್ಲ ಬಿಡು, ಒಳಗೆ ಹೋಗಿ ಬಟ್ಟೆ ತಗೊಂಡು ನೆಟ್ಟಗೆ ಬರೋಣ, ಆ ಕಡೆ ಈ ಕಡೆ ಕಣ್ಣಾಡಿಸೋದೇ ಬೇಡ, ನಾಳೆ ಏನಾದರೂ ಅಂದರೆ ಹಾಗೆ ಹೇಳಬಹುದು. ಪಾಪ ಅವರಮ್ಮ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಹೇಳಿದ್ದಾರೆ, ಈಗ ನಾನು ಹೋಗಲ್ಲ ಅಂದರೆ ಅವರು ಬೇಜಾರು ಮಾಡ್ಕೊತಾರೆ ಏನೋ. ನಮಗಾಗಿ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಅವರು ಎಂದು ಬಾಗಿಲು ತೆಗೆದು ಒಳಗೆ ಹೆಜ್ಜೆ ಇಟ್ಟಳು. ಬಾಗಿಲ ಎದುರುಗಡೆ ಒಂದು ಸುಂದರವಾದ ಚಿತ್ರವಿತ್ತು. ಅದನ್ನು ಕಂಡವಳ ಕ್ಷಣ ಸ್ತಬ್ಧವಾಗಿ ನಿಂತು ಬಿಟ್ಟಳು. ಅದು ಸ್ವತಃ ಆದಿಯೇ ತನ್ನ ಕೈಯಾರೆ ಬಿಡಿಸಿದ್ದ ಭೂಮಿಯ ಚಿತ್ರ. ಅದೆಷ್ಟು ಸುಂದರವಾಗಿ ಬಿಡಿಸಿದ್ದನೋ. ಆಕೆ ಒಬ್ಬ ಅಜ್ಜಿಯ ಬಳಿ ಮಾತನಾಡುತ್ತಿದ್ದ ಚಿತ್ರವದು. ಅದೇ ಮೊದಲ ಅವನು ಆಕೆಯನ್ನು ನೋಡಿದ್ದು. ಅದನ್ನು ನೋಡುತ್ತಾ ಹಾಗೆ ಕಣ್ಣು ಸರಿಸಿದಳು. ಪಕ್ಕದಲ್ಲಿ ಮತ್ತೊಂದು ಚಿತ್ರವಿತ್ತು. ಅದರಲ್ಲಿ ಭೂಮಿ ಕೋಪಗೊಂಡಿದ್ದಳು. ಎದುರಿಗೆ ಆದಿ ನಗುತ್ತಾ ನಿಂತಿದ್ದ. ಮೊದಲ ಸಲ ಆಶ್ರಮದಲ್ಲಿ ಆದಿ ಮೇಲೆ ಜಗಳವಾಡಿದ್ದಾಗ ಆಕೆಯ ಆ ಮುದ್ದಾದ ಮುಖವನ್ನು ಮನದಲ್ಲಿ ಅಚ್ಚೊತ್ತಿಕೊಂಡಿದ್ದ ಆದಿ ಅದನ್ನು ಕಾಗದದ ಮೇಲೆ ಗೀಚಿ ಬಣ್ಣ ಬಳಿದಿದ್ದ. ಅದರ ಪಕ್ಕ ಕರ್ಣ ಸೃಷ್ಟಿ ಪಾರ್ಕ್ನಲ್ಲಿ ಮಾತನಾಡುವಾಗ ಇದ್ದಕ್ಕಿದ್ದಂತೆ ಅವರ ಮಧ್ಯೆ ಭೂಮಿ ಎದ್ದು ನಿಂತಿದ್ದ ಚಿತ್ರ ಬಿಡಿಸಿದ್ದ. ಆ ದಿನದ ಘಟನೆ ನೆನೆದು ನಕ್ಕಳು ಭೂಮಿ. ಹೀಗೆ ಅವರ ನಡುವೆ ನಡೆದ ಕೆಲವು ಘಟನೆಗಳಿಗೆ ಬಣ್ಣ ಹಚ್ಚಿ ಆ ನೆನಪುಗಳು ಮಾಸದಂತೆ ಜೀವ ತುಂಬಿದ್ದ ಆದಿ. ಅದನ್ನೆಲ್ಲ ಕಂಡವಳ ಮುಖದಲ್ಲಿ ತನಗೆ ಅರಿವಿಲ್ಲದಂತೆ ಮುಗುಳು ನಗೆ ಮೂಡಿತ್ತು. ಹಾಗೆ ಹಿಂದೆ ತಿರುಗಿ ನೋಡಿದಳು. ಅಲ್ಲಿ ಆದಿ ಭೂಮಿಗೆ ತಾಳಿ ಕಟ್ಟುತ್ತಿರುವ ಹಾಗೆ ಇಬ್ಬರು ಸಪ್ತಪದಿ ತುಳಿಯುತ್ತಿರುವ ಚಿತ್ರವಿತ್ತು. ಅದರ ಪಕ್ಕ ಆದಿಯ ಮಡಿಲಲ್ಲಿ ಮಲಗಿರುವ ಭೂಮಿ ಚಿತ್ರ ಬಿಡಿಸಿ ಅದರ ಕೆಳಗೆ ಹೀಗೆ ಬರೆದುಕೊಂಡಿದ್ದ, ನನ್ನವರ್ಯಾರಿಲ್ಲ ಎಂದು ಕೊರಗದಿರು ಗೆಳತಿ, ನಿನಗೆ ನಾನಿರುವೆ, ಸದಾ ವಾತ್ಸಲ್ಯ ನಿಸ್ವಾರ್ಥ ಪ್ರೀತಿ ತೋರುವ ತಾಯಾಗುವೆ, ತಪ್ಪು ಮಾಡಿದಾಗ ಬೈದು ಬುದ್ಧಿ ಹೇಳಿ ಕುಗ್ಗಿದಾಗ ಧೈರ್ಯ ತುಂಬುವ ತಂದೆಯಾಗುವೆ, ಭಯವಾದಾಗ ಜೊತೆ ನಿಲ್ಲುವ ಅಣ್ಣನಾಗುವೆ, ನಿನ್ನ ಸುಖ ದುಃಖದಲ್ಲಿ ಎಗಲಾಗಿ ನಿನ್ನ ನಗುಮಾಸದಂತೆ ಕಾದುಕೊಳ್ಳುವ ಗೆಳೆಯನಾಗುವೆ, ನೀ ಒಪ್ಪಿದರೆ 3 ಗಂಟಿನ ನಂಟಿನೊಂದಿಗೆ 7 ಜನ್ಮದಲ್ಲೂ ಜೊತೆಯಾಗಿ ನಿನ್ನವನಾಗಿ ಬಾಳುವೆ, ಯಾರಿಲ್ಲ ಎಂಬ ಚಿಂತೆಯ ತೊರೆದು ನನ್ನೀ ಮಡಿಲಲ್ಲಿ ಮಗುವಂತೆ ಹಾಯಾಗಿ ನಿದ್ರಿಸು ಗೆಳತಿ, ನಿನಗೆ ನಾನಿರುವೆ. ಅದನ್ನು ಓದಿ ಆಕೆಯ ಕಣ್ಣಾಲಿ ತುಂಬಿತ್ತು. ಆ ಸಾಲುಗಳನ್ನು ಮತ್ತೆ ಓದುತ್ತಾ ಹಾಗೆ ಸುಮ್ಮನೆ ಕುಳಿತು ಬಿಟ್ಟಳು. ಇತ್ತ ಆದಿಗೆ ಎಚ್ಚರವಾಗಿತ್ತು. ಆದಿ, ಹೇಗಿದ್ದೀಯೋ? ಗಾಯ ವಾಸಿ ಆಯ್ತಾ ಅಥವಾ ಇನ್ನೂ ನೋವಿದೆಯಾ? ಫೈನ್ ಮಾ. ಭೂಮಿ ಹೇಗಿದ್ದಾಳೆ? ಎಲ್ಲಿದ್ದಾಳೆ? ಆರಾಮಾಗಿ ಇದ್ದಾಳೆ ಕಣೋ ಎನ್ನುವಾಗಲೇ ಡಾಕ್ಟರ್ ಬಂದರು. ಏನಪ್ಪ ಆದಿ, ಹೇಗಿದ್ದೀಯಾ? ಸ್ವಲ್ಪ ನೋವಿದೆ ಡಾಕ್ಟರ್, ಬಟ್ ಫೈನ್, ಐ ಆಮ್ ಫೀಲಿಂಗ್ ಬೆಟರ್ ನೌ. ಗುಡ್. ಸ್ವಲ್ಪ ರೆಸ್ಟ್ ಬೇಕು, ಸೊ ನಾಳೆ ತನಕ ಇಲ್ಲೇ ಇರಬೇಕಾಗುತ್ತೆ. BP ಎಲ್ಲ ನಾರ್ಮಲ್ ಇದೆ. ಗಾಯ ವಾಸಿ ಆಗೋವರೆಗೂ ಆಯಿಲ್ ಐಟಮ್ಸ್ ಕಡಿಮೆ ತಿನ್ನಿ ಎಂದು ಹೇಳಿ ಹೋದರು ಡಾಕ್ಟರ್. ಅಲ್ಲ, ಇಬ್ಬರು ಅದೆಲ್ಲಿಗೆ ಹೋಗಿದ್ರಿ ಹೇಳದೆ ಕೇಳದೆ? ಮನೆಗೆ ಬಾ, ಇದೆ ನಿನಗೆ ಮಾಡ್ತೀನಿ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರನ್ನ ಕೇಳಬೇಕಿತ್ತು ಎಂದರು. ಪ್ರಮೀಳಾ ಮಗನಿಗೆ ತಪ್ಪಿದ ಅಪಾಯವ ನೆನೆದು, ಅಮ್ಮ ಆಯ್ತಲ್ಲ ಬಿಡು, ಇನ್ಮೇಲೆ ಹುಷಾರಾಗಿ ಇರ್ತೀವಿ, ಓಕೆನಾ? ಅಪ್ಪಂಗೆ ಮಾತ್ರ ಈ ವಿಷಯ ಹೇಳ್ಬೇಡಮ್ಮ. ಆಗಲೇ ಹೇಳಿ ಆಯಿತು, ಅವರು ಬರ್ತಿದ್ದಾರೆ. ಅಯ್ಯೋ, ಹೇಳ್ಬಿಟ್ಯಾ ಎಂದ ಅಳುಮುಖ ಮಾಡಿ. ಮತ್ತೆ ಹೇಳದೆ ಹೇಗಿರೋದು? ಬರಲಿ ಅವರು, ಇದೆ ನಿನಗೆ. ನೀನು ಕರ್ಣನ ಹಾಗೆ ಮಲಗೋ ಥರ ಆ್ಯಕ್ಟಿಂಗ್ ಮಾಡ್ಬೋದು ಅನ್ಕೊಂಬೇಡ. ನಾನು ನಿಮ್ಮಪ್ಪಂಗೆ ಹೇಳ್ಬಿಡ್ತೀನಿ ಎಲ್ಲ ಬರೀ ನಾಟಕ ಅಂತ. ಇವನು ನಾವು ಬರೋಕ್ಕೆ ಮುಂಚೆ ಅದನ್ನೇ ಹೇಳ್ತಿದ್ದ, ಮಲಗಿರೋ ಹಾಗೆ ನಾಟಕ ಮಾಡ್ತೀನಿ ಅಂತ. ಹೌದೇನೋ ಕರ್ಣ, ಇಂಥ ಸೀಕ್ರೆಟ್ಸ್ ಎಲ್ಲ ಹೀಗೆ ಎಲ್ಲರ ಮುಂದೇನು ಹೇಳ್ತಾರೇನೋ ಗೂಬೆ? ನಾನೇನು ಅವರ ಮುಂದೆ ಹೇಳಲಿಲ್ಲ. ನಾನು ಭೂಮಿ ಮಾತಾಡ್ತಿದ್ವಿ, ಬಂದು ಕದ್ದು ಕೇಳಿಸಿಕೊಂಡಿದ್ದಾರೆ. ನಾನೇನು ಮಾಡಲಿ? ಸರಿ, ಮಾತು ಸಾಕು, ಈ ಜ್ಯೂಸ್ ಕುಡೀರಿ ಮೊದಲು ಎಂದು ಇಬ್ಬರಿಗೂ ಜ್ಯೂಸ್ ಕೊಟ್ಟರು ಕೌಸಲ್ಯ. ಈ ಹುಡುಗಿ ಹೋಗಿ ಎಷ್ಟೊತ್ತಾಯಿತು, ಇನ್ನೂ ಬಂದಿಲ್ಲ. ಯಾರು ಆಂಟಿ? ಭೂಮಿನಾ? ಅವಳು ಹೊರಗೆ ಇದ್ದಾಳೆ ಅಲ್ವಾ? ಇಲ್ಲ ಕರ್ಣ, ನಾಳೆ ತನಕ ಆಸ್ಪತ್ರೆಯಲ್ಲಿ ಇರಬೇಕು ಅಲ್ವಾ, ಅದಕ್ಕೆ ಆದಿ ಬಟ್ಟೆ ತಗೊಂಡು ಬಾ ಅಂತ ಕಳಿಸಿದ್ದೀನಿ ಎಂದರಷ್ಟೇ ಕುಡಿಯುತ್ತಿದ್ದ ಜ್ಯೂಸ್ ಆದಿ ನೆತ್ತಿಗೇರಿತ್ತು. ಕೆಮ್ಮುತ್ತಾ, ಅಮ್ಮ, ಭೂಮಿನ ನಮ್ಮ ಮನೆಗೆ ಕಳಿಸಿದ್ದೀಯಾ? ನಾನೇ ಹೋಗ್ತೀನಿ ಅಂದೆ, ಆದರೆ ಅವಳೇ ನಾನೇ ತರ್ತೀನಿ ಬಿಡಿ, ನಿಮಗೆ ಓಡಾಡೋಕ್ಕೆ ಆಗಲ್ಲ ಅಂತ ಹೇಳಿ ಹೋದ್ಲು.
ನಿಜವಾಗ್ಲೂ? ಹಾಗಾದರೆ ಆದಿ ನೀನು ಸುಮ್ಮನೆ ಪ್ರಜ್ಞೆ ಬರದವನ ಹಾಗೆ ನಾಟಕ ಮಾಡೋದೇ ಒಳ್ಳೆಯದ ಅಂತ ಎಂದ ಕರ್ಣ ನಗುತ್ತಾ. ಯಾಕೋ ಏನಾಯಿತು? ಅಮ್ಮ, ಅವಳನ್ನು ಯಾಕಮ್ಮ ನಮ್ಮನೆಗೆ ಕಳಿಸಿದೆ? ಅದು ನನ್ನ ರೂಮ್ಗೆ. ದೇವ್ರೆ, ಮುಗೀತು ನನ್ನ ಕತೆ ಇವತ್ತು. ಅದೇನಂತ ನೆಟ್ಟಿಗೆ ಹೇಳು ಹಾದಿ. ಅಯ್ಯೋ ಅಮ್ಮ, ನನ್ನ ರೂಮ್ ತುಂಬ ಬರೀ ಅವಳ ಪೇಂಟ್ಸೇ ಅಲ್ವಾ? ಅದನ್ನು ನೋಡಿದರೆ ಅವಳು ಸುಮ್ಮನೆ ಇರ್ತಾಳಾ? ನಿಜ ಹೇಳು, ನನ್ನ ಲವ್ ಸ್ಟೋರಿಗೆ ಕ್ಲೈಮ್ಯಾಕ್ಸ್ ಇಲ್ಲಿ ಸೆಟ್ ಮಾಡಿದ್ದೀಯಾ ಹೇಗೆ? ಅದಕ್ಕೆ ಬೇಕಂತ ಅವಳನ್ನು ಮನೆಗೆ ಕಳಿಸಿದ್ದೀಯಾ ಅಲ್ವಾ? ಅಯ್ಯಯ್ಯೋ ಹೌದಲ್ವಾ? ನನಗೆ ನೆನಪೇ ಇಲ್ಲ ಕಣೋ. ಹೋಗ್ಲಿ ಬಿಡು, ಹಿಂಗಾದರೂ ಅವಳಿಗೆ ನಿನ್ನ ಪ್ರೀತಿ ತಿಳಿಲಿ. ಏನು ಹೋಗಲಿ ಬಿಡು, ಅದನ್ನು ಅವಳು ಪಾಸಿಟಿವ್ ಆಗಿ ತಗೊಂಡ್ರೆ ಓಕೆ, ಇಲ್ಲ ಅಂದರೆ ನನ್ನ ಪ್ರೀತಿ ಕತೆ ಏನು ಅಮ್ಮ? ಸುಮ್ಮನೆ ಇರೋ ಸಾಕು. ಒಳ್ಳೆ ಚಿಕ್ಕ ಮಕ್ಕಳಂತೆ ಆಡೋದು ನೋಡು. ಏನಾಗಲ್ಲ, ಸುಮ್ಮನೆ ಇರೋ. ಆದರೂ ಅವಳು ಹೋಗಿ ತುಂಬ ಹೊತ್ತು ಆಯಿತು ಅಲ್ವಾ ಪ್ರಮೀಳಮ್ಮ? ಇನ್ನೂ ಬಂದಿಲ್ಲ ಅಂದರೆ ನನಗೆ ಯಾಕೋ ಭಯ ಆಗ್ತಿದೆ ಎಂದಳು ಸೃಷ್ಟಿ. ಅಲ್ವಾ, ನನಗೂ ಅದೇ ಭಯ. ಆದರೂ ಇಷ್ಟು ಜನ ಇದ್ದೀರಾ, ನನ್ನ ರೂಮ್ ತುಂಬ ಅವಳದ್ದೇ ಪೇಂಟಿಂಗ್ಸ್ ಇದೆ ಅಂತ ಎಲ್ಲರಿಗೂ ಗೊತ್ತು. ನಿಮ್ಮಲ್ಲಿ ಒಬ್ಬರಿಗಾದರೂ ಅವಳನ್ನು ಕಳಿಸೋದು ಬೇಡ ಅಂತ ಅನಿಸ್ಲಿಲ್ವಾ? ನೀನಾದರೂ ಹೇಳ್ಬಾರ್ದೇನೋ ಕರ್ಣ? ಅವಳು ನಿಮ್ಮನೆಗೆ ಹೋದ ವಿಷಯ ನನಗೆ ಗೊತ್ತಿಲ್ಲ ಮಾರಾಯ. ನನ್ನ ದೂರ ಬೇಡ ನೀನು. ಹೇಗಿಲ್ಲ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಎಲ್ಲ ವೇಸ್ಟ್. ಆಯಿತು ಹೋಗಮ್ಮ. ಅಪ್ಪ ಪುಣ್ಯಾತ್ಮ, ಅವಳು ನಿನ್ನ ಪ್ರೀತಿ ಒಪ್ಪೋದು ಮುಖ್ಯನಾ ಅಥವಾ ನೀನು ಅದ್ದೂರಿಯಾಗಿ ಪ್ರಪೋಸ್ ಮಾಡೋದು ಮುಖ್ಯನಾ? ಅವಳು ಹೋಗಿದ್ದು ಒಳ್ಳೆಯದೇ ಆಯಿತು. ನೀನಂತೂ ಹೇಳಲ್ಲ, ಅವಳಾಗೆ ಅವಳು ತಿಳಿಯಲಿ ಬಿಡು. ಆಂಟಿ, ಇದೆಲ್ಲ ಯಾಕೆ? ಫೋನ್ ಮಾಡಿ ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಕೇಳಿ. ಅವಳೇನಾದರೂ ಕೋಪ ಮಾಡಿಕೊಂಡಿದ್ದರೆ ಫೋನ್ ಎತ್ತಲ್ಲ ಎಂದ ಕರ್ಣ. ಸರಿ ಎಂದು ಕರೆ ಮಾಡಿದರು ಪ್ರಮೀಳಾ. ಭೂಮಿ ಫೋನ್ ಸ್ವಿಚ್ ಆಫ್ ಆಗಿತ್ತು. ಸ್ವಿಚ್ ಆಫ್ ಕಣೋ. ಗಾಡ್, ಇಲ್ಲ, ನಾನು ಮನೆಗೆ ಹೋಗ್ತೀನಿ ಬಿಡು ಎಂದು ಹೇಳಲು ಅನುವಾದ ಆದಿ ಸುಮ್ಮನೆ ಇರು, ಏನಾಗಿರಲ್ಲ, ಮೋಸ್ಟ್ಲಿ ಚಾರ್ಜ್ ಇಲ್ವೇನೋ, ಓಪನ್ ಥಿಂಕ್ ಮಾಡಬೇಡ, ವಿಲ್ಸಿ ಎಂದು ಸಮಾಧಾನ ಮಾಡಿದ ಕರ್ಣ. ಎಷ್ಟೋ ಸಮಯ ಅಲ್ಲೇ ಕುಳಿತು ಅಲ್ಲಿಂದ ಎಲ್ಲ ಚಿತ್ರಗಳನ್ನು ನೋಡುತ್ತಾ ಕುಳಿತವಳು ಎಚ್ಚೆತ್ತು ವಾರ್ಡ್ರೋಬ್ನಲ್ಲಿ ಇರುವ ಬಟ್ಟೆ ತೆಗೆದುಕೊಂಡು ರೂಮಿನಿಂದ ಹೊರಗೆ ಬಂದಳು. ಅಷ್ಟರಲ್ಲಿ ಪ್ರಗತಿನೂ ಅಲ್ಲಿಗೆ ಬಂದಳು. ಅರೆ ಅತ್ತಿಗೆ, ನೀವಾ? ಅಣ್ಣನ ರೂಮ್ ಓಪನ್ ಇತ್ತಲ್ಲ, ಅವನೇ ಇದ್ದಾನೆ ಅಂದ್ಕೊಂಡಿದ್ದೆ. ಅವಳು ಅಚ್ಚರಿ. ನೀವು ಅವನ ರೂಮ್ಗೆ ಬಂದಿದ್ದೀರಾ? ಅಂದರೆ ಅವನು ನಿಮಗೆ ಪ್ರಪೋಸ್ ಮಾಡಿಬಿಟ್ನಾ? ಕೇಳಿದಳು ಪ್ರಗತಿ ಆಶ್ಚರ್ಯದ ಧ್ವನಿಯಲ್ಲಿ. ಆದರೆ ನಿನಗೆ ಈ ವಿಷಯ ಗೊತ್ತಾ? ಅಣ್ಣನೇ ಹೇಳಿದ್ದು. ನಂಗಷ್ಟೇ ಅಲ್ಲ, ಅಮ್ಮಂಗೂ ಗೊತ್ತು, ಅಪ್ಪನಿಗೂ ಗೊತ್ತು. ಬಟ್ ಅಪ್ಪ ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ಇದ್ದಾರೆ. ಇವನೇ ಹೋಗಿ ಹೇಳಲಿ ಅಂತ. ಮತ್ತೆ ಕರ್ಣ ಅಣ್ಣ ಸೃಷ್ಟಿ ಅತ್ತಿಗೆ ಎಲ್ಲರಿಗೂ ಗೊತ್ತು ಎಂದಳು. ಇವರೆಲ್ಲರಿಗೂ ಗೊತ್ತು, ಸೃಷ್ಟಿಗೂ ಸಹ. ಅವತ್ತು ಇವರ ಮನೆಗೆ ಬಂದಾಗ ಈ ರೂಮಿಗೆ ಬಂದಿರಲಿಲ್ಲ ನೋಡು ನಾನು, ಅದಕ್ಕೆ ನನಗೆ ಮಾತ್ರ ಈ ವಿಷಯ ಗೊತ್ತಿಲ್ಲ. ನನ್ನ ಬಳಿ ಬಿಟ್ಟು ಇನ್ನೆಲ್ಲರ ಹತ್ತಿರನೂ ಹೇಳಿದ್ದಾರೆ ಎಂದುಕೊಂಡಳು ಭೂಮಿ. ಅಚ್ಚರಿ, ನಮ್ಮ ಅಮ್ಮ ಎಲ್ಲಿ ಕಾಣ್ತಾನೇ ಇಲ್ಲ, ಅಣ್ಣನೂ ಇಲ್ಲ. ಈ ಬಟ್ಟೆ ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಾ? ಅವರು ಸ್ವಲ್ಪ ಕೆಲಸ ಅಂತ ಹೊರಗೆ ಹೋಗಿದ್ದಾರೆ, ನಾನು ಅಲ್ಲಿಗೆ ಹೋಗ್ತಿದ್ದೆ. ಹಾಗೆ ನಿಮ್ಮ ಅಣ್ಣನಿಗೆ ಬಟ್ಟೆ ಬೇಕು ಅಂತ ತಗೊಂಡು ಹೋಗೋಕೆ ಬಂದೆ. ನೀನು ಬಾ ನನ್ನ ಜೊತೆಯಲ್ಲೇ ಎಂದು ಕರೆದುಕೊಂಡು ಹೋದಳು. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.